So today we are starting a very interesting series on money. ಸೊ ಈ ದಿನದಲ್ಲಿ ನಾವು ತುಂಬಾ ಒಂದು ಮುಖ್ಯವಾದ ಒಂದು ವಿಷಯ ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ಹಣದ ವಿಷಯವಾಗಿ ನಾವು ಮಾತನಾಡಲಿಕ್ಕಿದ್ದೇವೆ. We all want money, right? We all need money and we want money, more money. ಸೊ ನಮ್ಮೆಲ್ಲರಿಗೂ ತುಂಬಾ ಹಣದ ಅಗತ್ಯ ತುಂಬಾ ಇರ್ತದೆ. ಅದು ತುಂಬಾ ಮುಖ್ಯವಾದ ಮತ್ತೆ ನಮ್ಗೆ ಜಾಸ್ತಿ ಬೇಕು ಅಂತ ಅನಿಸ್ತಾ ಇರ್ತದೆ. Nobody thinks what I have, what money I have, it's enough for my life. ನಾವ್ ಯಾರು ಯೋಚನೆ ಮಾಡೋದಿಲ್ಲ ನನ್ನ ಹತ್ರ ಇರೋ ಹಣ ಸಾಕು ನನಗೆ ಅಂತ. We always need more money. ನಮ್ಗೆ ಯಾವಾಗ್ಲೂ ಜಾಸ್ತಿ ಹಣ ಬೇಕಾಗ್ತದೆ. In order to get more money, we do lot of work and we like to earn it. Whatever possible ways we can get it, we like to earn it. ಸೊ ನಾವು ಈ ಹಣವನ್ನ ಸಂಪಾದಿಸೋಕ್ಕೋಸ್ಕರ ಯಾವುದೇ ಮಾರ್ಗವಿದ್ರೂ ಪರವಾಗಿಲ್ಲ, ನಾವು ಆ ಮಾರ್ಗದ ಮುಖಾಂತರವಾಗಿ ನಾವು ಹಣ ಸಂಪಾದನೆ ಮಾಡ್ಲಿಕ್ಕೆ ನಾವು ಮುಂದೆ ಹೋಗ್ತೇವೆ. Money is important for life. ನಮ್ಮ ಜೀವನಕ್ಕೆ ತುಂಬಾ ಹಣವು ತುಂಬಾ ಮುಖ್ಯವಾದ ಒಂದು ಅಂಶವಾಗಿರುತ್ತೆ. That's why Bible also teaches us how to earn money and how God likes us to earn money in His ways. ಸೊ ದೇವರ ವಾಕ್ಯವು ಕೂಡ ನಮ್ಗೆ ಹೇಳಿಕೊಡುತ್ತದೆ ಏನಂದ್ರೆ ಯಾವ ರೀತಿ ನಾವು ದುಡ್ಡನ್ನ ನಾವು ಸಂಪಾದಿಸಬೇಕು ಮತ್ತೆ ಯಾವ ಮಾರ್ಗದಿಂದ ಮಾತ್ರ ನಾವು ದುಡ್ಡನ್ನ ಸಂಪಾದಿಸಬೇಕು. That's why I was thinking we should talk about money in the church. ಅದಕ್ಕೆ ನಾನು ಅನ್ಕೊಂಡೆ ಏನಂದ್ರೆ ಈ ಹಣದ ಕುರಿತು ನಾವು ಸಭೆಯಲ್ಲಿ ಮಾತನಾಡಬೇಕು ಅಂತ ನಾನು ಯೋಚಿಸಿದೆ. So when you think about money, you may be thinking that I'm going to ask a lot of money in this series. ಸೊ ನಾನು ಹಣದ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅನ್ಕೊಂಡ ತಕ್ಷಣ ನೀವು ಅನ್ಕೊಂಡಿರ್ಬೋದು ನಾನು ಹಣನ ತುಂಬಾ ನಿಮ್ಮ ಹತ್ರ ನಾನು ಬಯಸ್ತೀನಿ. So all of you every week when you come, you need to give more money. When you come, you need to bring more money to church. ಮತ್ತೆ ನೀವು ಅನ್ಕೊಂಡಿರ್ಬೋದು ನಾವು ಎಲ್ಲಾ ಭಾನುವಾರ ನೀವು ಬರುವಾಗ ಜಾಸ್ತಿ ದುಡ್ಡನ್ನ ತಂದು ನೀವು ಸಭೆಗೆ ಹಾಕ್ಬೇಕು ಅಂತ ಅನ್ಕೊಂಡಿರ್ಬೋದು. But that is not the only aspect of talking about money in the church. ಹಣ ಅಂದ್ರೆ ಬರೀ ಆ ಒಂದು ವಿಶೇಷವಾದ ವಿಷಯ ಮಾತ್ರ ಇರೋದಿಲ್ಲ. And the Bible teaches us about money, earning money, how to handle money, and there are how to think about money. There are a lot of things Bible teaches us about money. ಈ ಸತ್ಯವೇದ ಹೇಳಿಕೊಡುತ್ತದೆ ಯಾವ ಮಾರ್ಗದಿಂದ ನಾವು ದುಡ್ಡನ್ನ ಮಾಡಬೇಕು ಮತ್ತೆ ಯಾವ ರೀತಿ ಮಾಡಬೇಕು ಅಂತ ಒಂದು ತುಂಬಾ ಆಲೋಚನೆಯನ್ನ ಸತ್ಯವೇದ ನಮಗೆ ಕೊಡುತ್ತದೆ. So next 4 weeks we are going to learn on money, how to earn, how to spend, how to give, how to think about money in this coming weeks. ಸೊ ಬರುವ 4 ವಾರಗಳು ನಾವು ಹಣವನ್ನ ಯಾವ ರೀತಿ ಸಂಪಾದಿಸಬೇಕು ಮತ್ತೆ ಯಾವ ರೀತಿ ಹಣವನ್ನ ನಾವು ಖರ್ಚು ಮಾಡಬೇಕು ಅಂತ ಮತ್ತೆ ನಾವು ಯಾವ ರೀತಿ ಕೊಡಬೇಕು ಮತ್ತೆ ಯಾವ ರೀತಿ ನಾವು ಹಣದ ಕುರಿತು ಯೋಚಿಸಬೇಕು ಅಂತ ಈ 4 ವಿಷಯವನ್ನ ನಾವು ಬರುವ 4 ವಾರಗಳಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. So I request don't miss this series because this is going to be blessing for your life. ಸೊ ಈ ಒಂದು ನಾವು ಸತತವಾಗಿ ಕಲಿಯುವ ಒಂದು ಹಣದ ವಿಷಯವನ್ನ ದಯವಿಟ್ಟು ನೀವು ಅದನ್ನ ಮಿಸ್ ಮಾಡ್ಕೊಬೇಡಿ. ನೀವು ಯಾವಾಗ್ಲೂ ಬರೋದಾದ್ರೆ ಇದನ್ನ ನಾವು ಕಲೀಲಿಕ್ಕೆ ಸಹಾಯವಾಗ್ತದೆ. Today's sermon is we call it God's way of making money. ಸೊ ಈ ದಿನದ ಒಂದು ಪ್ರಸಂಗಕ್ಕಾಗಿ ದೇವರ ಮಾರ್ಗದಲ್ಲಿ ಯಾವ ರೀತಿ ನಾವು ಹಣವನ್ನ ಸಂಪಾದಿಸಬೇಕು ಅಂತ. God's way of making money. ದೇವರ ಮಾರ್ಗದಲ್ಲಿ ಹಣವನ್ನ ಯಾವ ರೀತಿ ಸಂಪಾದಿಸಬೇಕು ಅಂತ. When you start these days, when you watch YouTube or social media, when you go to any social media, ನಾವು ಯಾವುದೇ ಒಂದು ಮಾಧ್ಯಮಗಳನ್ನ ನೋಡುವಾಗ many advertisement comes. ತುಂಬಾ ರೀತಿಯಾದ ಒಂದು ಅಡ್ವರ್ಟೈಸ್ಮೆಂಟ್ ಗಳನ್ನ ನಾವು ಮಾಧ್ಯಮದಲ್ಲಿ ನೋಡ್ತಾರೆ. Most of the advertisement, if you have observed, it will be on earning money. ಸೊ ಮಾಧ್ಯಮದಲ್ಲಿ ಅನೇಕ ರೀತಿಯಾದ ಒಂದು ಅಡ್ವರ್ಟೈಸ್ ಗಳನ್ನ ನಾವು ನೋಡುವಾಗ ಯಾವ ರೀತಿ ನೀವು ದುಡ್ಡನ್ನ ಮಾಡಬಹುದು ಅಂತ ಅದು ಹೇಳ್ಕೊಡೋದು ಅಡ್ವರ್ಟೈಸ್ಮೆಂಟ್ ಆಗಿರುತ್ತೆ. There are experts, they will tell you, we will teach you how to get 1 crore in 1 year. ಸೊ ಅವ್ರು ಯಾವ ರೀತಿ ಹೇಳ್ತಾರೆ ಅಂದ್ರೆ 1 ವರ್ಷದಲ್ಲಿ ಯಾವ ರೀತಿ 1 ಕೋಟಿನ ನೀವು ಸಂಪಾದನೆ ಮಾಡಬಹುದು ಅಂತ ಹೇಳ್ಕೊಡ್ತಾ ಇದ್ದಾರೆ. Have you seen such advertisement? ಸೊ ಆ ರೀತಿಯಾದ ಒಂದು ಅಡ್ವರ್ಟೈಸ್ಮೆಂಟ್ ಗಳನ್ನ ನೀವು ನೋಡಿದೀರಾ ಯೂಟ್ಯೂಬ್ ಅಲ್ಲಿ? And there are many other advertisement then and there you will see often in YouTube how to earn more money.
ಸೊ ಅನೇಕ ರೀತಿಯಾದ ಒಂದು ಅಡ್ವರ್ಟೈಸ್ಮೆಂಟ್ಗಳು ಹೇಗೆ ಬರುತ್ತೆ ಅಂದ್ರೆ ಯಾವ ರೀತಿ ನೀವು ದುಡ್ಡನ್ನ ಸಂಪಾದನೆ ಮಾಡಬಹುದು ಅನ್ನೋ ಒಂದು ಅಡ್ವರ್ಟೈಸ್ಮೆಂಟ್ ತುಂಬಾ ರೀತಿ ನಾವು ನೋಡಿರ್ತೇವೆ. Often we also get tempted to listen to such advertisement, explore such advertisement. What are they trying to say? What are the ways we can make quick money, big money? ನಾವು ಅಂತ ಒಂದು ಅಡ್ವರ್ಟೈಸ್ಮೆಂಟ್ ನೋಡುವಾಗ ನಮಗೂ ಒಂದ್ ರೀತಿ ಶೋಧನೆ ಆಗುತ್ತೆ, ಯಾವ ರೀತಿ ನಾವು ಬೇಗ ಈ ರೀತಿ ಹಣವನ್ನ ಸಂಪಾದಿಸಬಹುದು ಅಂತ ನಮ್ಮ ಜ್ಞಾನ ಕೂಡ ಅದ್ರ ಮೇಲೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. You also might have seen those videos. ಸೊ ನೀವು ಕೂಡ ಒಂದು ಅಡ್ವರ್ಟೈಸ್ಮೆಂಟ್ ಗಳನ್ನ ನೋಡಿರ್ತೀರಿ. There are many ways of making money in this world. ಸೊ ಈ ಪ್ರಪಂಚದಲ್ಲಿ ಅನೇಕ ರೀತಿಯಾದ ಮಾರ್ಗಗಳಿದೆ, ಯಾವ ರೀತಿ ನಾವು ಹಣವನ್ನ ಸಂಪಾದಿಸಬಹುದು. But interestingly, Bible teaches us, for Christians, for those who believe in Jesus and God, the Bible teaches us how to earn money in God's ways. ಆದ್ರೆ ನಾವು ಸತ್ಯ ವೇದದಲ್ಲಿ ನೋಡುವಾಗ ದೇವರನ್ನ ನಂಬಿರುವವರು, ದೇವರನ್ನ ಹಿಂಬಾಲಿಸುವವರಿಗೆ ಯಾವ ರೀತಿ ನಾವು ದುಡ್ಡನ್ನ ನಾವು ಸಂಪಾದಿಸಬೇಕು ಅಂತ ದೇವರ ವಾಕ್ಯ ನಮ್ಗೆ ಹೇಳಿಕೊಡುತ್ತದೆ. In Proverbs 3 verse 9 says like this. ಸೊ ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 9ನೇ ವಾಕ್ಯ ಹೇಳುತ್ತದೆ, Honor the Lord with your wealth. ಸೊ ನಿನಗೆ ಬರುವ ಒಂದು ಆದಾಯದಲ್ಲಿ ನೀನು ದೇವರಿಗೆ ಮಹಿಮೆಯನ್ನ ಸನ್ಮಾನಿಸು ಎಂದು. And honor your Lord with your wealth. ಸೊ ನಿನಗಿರುವ ಒಂದು ಎಲ್ಲಾ ಒಂದು ಸಂಪನ್ಮೂಲಗಳಿಂದ ದೇವರನ್ನ ನೀನು ಸನ್ಮಾನಿಸು ಎಂದು ದೇವರ ವಾಕ್ಯ ಹೇಳುತ್ತದೆ. What does that mean? ಹಾಗಂದ್ರೆ ಏನು? You need to honor your Lord with the money you have. ನಿನ್ನ ದೇವರನ್ನ ನೀನು ನಿನಗಿರುವ ಹಣಕಾಸಿನಲ್ಲಿ ನೀನು ದೇವರನ್ನ ಸನ್ಮಾನಿಸಬೇಕೆಂದ್ರೆ, Whatever the money you earn, whatever the money you have in your bank, whatever the money you have in your purse, honor your Lord with your wealth. ನಿಮ್ಮಲ್ಲಿ ಇರುವ ಒಂದು ಹಣವಾಗಿರ್ಬೋದು ಅಥವಾ ನಿಮ್ಮ ಒಂದು ಬ್ಯಾಂಕ್ ಅಲ್ಲಿ ಇರುವ ದುಡ್ಡು ಆಗಿರ್ಬೋದು, ಸೊ ಈ ಹಣದಿಂದ ನಾವು ಯಾವ ರೀತಿ ದೇವರನ್ನ ನಾವು ಸನ್ಮಾನಿಸಬಹುದು. It is a mental concept Bible is teaching us. ಸೊ ಇದು ಮಾನಸಿಕವಾದ ಒಂದು ಯೋಚನೆ, ಅದನ್ನ ನಮಗೆ ಸತ್ಯ ಹೇಳಿಕೊಡುತ್ತದೆ. This is like, if you need to understand this, you need to understand who is Lord, who is God in your life, and what is money for you. ಸೊ ನಾವ್ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಂದ್ರೆ ದೇವರು ನಿಮ್ಮ ಜೀವಿತದಲ್ಲಿ ಏನಾಗಿದ್ದಾನೆ ಮತ್ತೆ ದೇವರು ಯಾರು ಎಂದು ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ. Bible clearly tells us all the wealth and richness comes from the Lord. ಸೊ ಇರುವ ಎಲ್ಲಾ ಸಂಪನ್ಮೂಲಗಳು, ಎಲ್ಲಾ ಒಂದು ಶ್ರೀಮಂತಿಕೆ ಪರಲೋಕದ ಯೇಸು ಸ್ವಾಮಿಯಿಂದ ಮಾತ್ರ ನಮಗೆ ಅದು It ಬರುತ್ತದೆ. all comes from the Lord. ಇದು ಎಲ್ಲವೂ ದೇವರಿಂದ ಮಾತ್ರ ನಮಗೆ ಬರುತ್ತದೆ. You may be earning few thousands, ಸೊ ನಾವು ಬರೀ ಕೆಲವು ಸಾವಿರ ರೂಪಾಯಿಗಳನ್ನ ಮಾತ್ರ ನಾವು ಸಂಪಾದಿಸಬಹುದು, or you may earn in big money like lakhs and you have big huge wealth. ಅಥವಾ ನಿಮಗೆ ಅಲ್ಲಿ ಒಂದು ಲಕ್ಷಾಂತರ ರೂಪಾಯಿನ ನೀವು ಸಂಪಾದನೆ ಮಾಡಬಹುದು. But this money comes to you by your Lord. That's what Bible says. ಅದು ಯಾವುದೇ ಆಗಿರ್ಬೋದು, ಆದ್ರೆ ಎಲ್ಲವೂ ನಮಗೆ ದೇವರಿಂದ ಮಾತ್ರ ಬರುತ್ತದೆ. For his people. ಆತನ ಮಕ್ಕಳಿಗೆ ಆ ಒಂದು ಹಣ ಬರುತ್ತದೆ. He gives the wealth to his children. ಆತನ ಒಂದು ಶ್ರೀಮಂತಿಕೆಯನ್ನು ಆತನ ಮಕ್ಕಳಿಗೆ ಆತನು ಕೊಡಲಿಕ್ಕೆ ಇಷ್ಟಪಡುತ್ತಾನೆ. It is not the money which makes you richer. ಸೊ ಹಣ ಮಾತ್ರ ನಮ್ಮನ್ನ ಶ್ರೀಮಂತರಾಗಿ ಮಾಡುವುದಿಲ್ಲ, It is the Lord who makes you richer. ದೇವರು ನಮ್ಮನ್ನ ಶ್ರೀಮಂತನಾಗಿ ಮಾಡುತ್ತಾನೆ. That's why I said it's a concept. It's a mind concept. ಇದು ನಮಗೆ ಅರ್ಥ ಮಾಡಿಕೊಳ್ಳುವ ಒಂದು ವಿಷಯವಾಗಿರುತ್ತದೆ. If you don't understand deeply in your mind, you will not see it happening practically in your life. ಸೊ ನಮ್ಮ ಮನಸ್ಸಿನಲ್ಲಿ ನಾವು ಚೆನ್ನಾಗಿ ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಅದನ್ನ ನಾವು ಗ್ರಹಿಸ್ಲಿಕ್ಕೆ ಆಗೋದಿಲ್ಲ. Because everybody will have money, whether it is less money or big money, everybody will have money. ಎಲ್ಲರ ಹತ್ರ ಹಣ ಇರುತ್ತದೆ. ಒಂದು ವೇಳೆ ಸ್ವಲ್ಪ ಇರಬಹುದು ಅಥವಾ ಜಾಸ್ತಿ ಪ್ರಮಾಣವಾಗಿ ಅವರ ಹತ್ರ ಹಣ ಇರಬಹುದು, ಆದ್ರೆ ಎಲ್ಲರ ಹತ್ರ ಹಣ ಇದ್ದೇ ಇರುತ್ತೆ. It's all coming from the Lord, the maker of your life. ಅದು ನಮ್ಮನ್ನ ಸೃಷ್ಟಿಸಿರುವ ದೇವರಿಂದ ಮಾತ್ರ ಅದು ನಮಗೆ ಸಿಗುತ್ತಾ ಇರುತ್ತದೆ. The money doesn't make you richer. ಹಣ ನಮ್ಮನ್ನ ಶ್ರೀಮಂತರಾಗಿ ಮಾಡೋದಿಲ್ಲ, The Lord who makes you rich. ಆದ್ರೆ ದೇವರು ನಮ್ಮನ್ನ ಶ್ರೀಮಂತನಾಗಿ ಮಾಡುತ್ತಾನೆ. It is the Lord who makes you rich. ದೇವರು ನಮ್ಮನ್ನ ಶ್ರೀಮಂತನಾಗಿ ಮಾಡುತ್ತಾನೆ. That's why, if you look at James chapter 4 verses 13 to 17, ಯಾಕೋಬನು ಬರೆದ ಒಂದು ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 13ರಿಂದ 17ನೇ ವಾಕ್ಯ ಹೇಳುತ್ತದೆ. there is an interesting guidance
ಅಲ್ಲಿ ತುಂಬಾ ಒಂದು ಮುಖ್ಯವಾದ ಒಂದು ನಮಗೆ ಮಾರ್ಗವಾಗಿರುತ್ತದೆ. James gives to his church. ಅವನು ಯಾಕೋಬನು ಅವನ ಸಭೆಗೆ ಹೇಳುವ ಒಂದು ವಿಷಯವಾಗಿರುತ್ತದೆ. And he says, when people say, come, let's go for trading, come, let's go for earning money. ಸೊ ಅಲ್ಲಿ ಅವ್ರಿಗೆ ಜನರು ಹೇಳುತ್ತಾರೆ, ಒಬ್ಬೊಬ್ರು ಬನ್ನಿ ನಾವು ಹೋಗಿ ನಾವು ಹಣವನ್ನ ಮಾಡೋಣ, ಒಂದು ಬಿಸ್ನೆಸ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. But if you go on a journey to make more money, ನೀವು ಒಂದು ವೇಳೆ ಇನ್ನು ನಾವು ಪ್ರಯಾಣ ಮಾಡಿ ಹಣವನ್ನು ಮಾಡಬೇಕು, ಹಣವನ್ನು ಸಂಪಾದಿಸಬೇಕು ಅಂತ ಹೋಗ್ತಾ ಇದ್ರೆ, but you don't know what will happen next day or tomorrow to your life. ನಮಗೆ ಗೊತ್ತಿಲ್ಲ ನಾಳೆ ಮತ್ತೆ ನಾಡಿದ್ದು ನಮ್ಮ ಜೀವನದಲ್ಲಿ ಏನಾಗ್ತದೆ ಅಂತ. Are you guarantee of your life? ನಮ್ಮ ಒಂದು ಜೀವನವನ್ನ ನಾವು ಗ್ಯಾರಂಟಿ ಕೊಡ್ಲಿಕ್ಕೆ ಸಾಧ್ಯ. You may earn in thousands, lakhs and crores. ನಾವು ಒಂದ್ ವೇಳೆ ಸಾವಿರ, ಲಕ್ಷಾಂತರ ಮತ್ತೆ ಕೋಟಿ ಗಂಟ್ಲೆ ನಾವು ದುಡ್ಡನ್ನು ಸಂಪಾದಿಸಬಹುದು. But will that give you guarantee to your life? ಆದ್ರೆ ಆ ಹಣ ನಮ್ಮ ಜೀವನಕ್ಕೆ ಒಂದು ಭದ್ರತೆಯನ್ನ ಕೊಡುತ್ತದ? Are you guarantee of your life that you save a lot of money and you're going to live in with this money for all your life? ನಮ್ಗೆ ಯಾವ್ದಾದ್ರೂ ಒಂದು ಗ್ಯಾರಂಟಿ ಇರ್ತದ, ನಾನು ಈ ಹಣವನ್ನ ಇಟ್ಕೊಂಡು ನಾನು ಕೊನೆಯವರೆಗೂ ನಾನು ಸಂತೋಷವಾಗಿರ್ತೀನಿ ಅನ್ನೋ ಒಂದು ಇದ್ರೆ. Here James beautifully says, you are like a mist. ಆದ್ರೆ ಯಾಕೋಬನ ಒಂದು ವಾಕ್ಯದಲ್ಲಿ ಯಾಕೋಬನು ಹೇಳ್ತಾನೆ, ನೀನು ಒಂದು ಮೇಘದ ಹಾಗೆ. ಮೇಘ ಏನಾಗುತ್ತದೆ, ಅದು ಕರಗಿ ಹೋಗುತ್ತಲ್ಲ, ಆ ರೀತಿಯಾದ ಒಂದು ಮನುಷ್ಯನು. You look at the mist, it comes and vanishes away. ಆ ಒಂದು ಮೇಘವು ಬರುತ್ತದೆ ಮತ್ತೆ ಅದು ಬೇಗನೆ ಮಾಯವಾಗುತ್ತದೆ. It is like that your income. ಅದೇ ರೀತಿಯಾಗಿ ನಮಗೆ ಬರುವ ಆದಾಯವಾಗಿರುತ್ತದೆ. You earn, a lot of people, when I go to their house, they say, Pastor, whatever comes to me, whatever I earn, this all goes so somewhere, and it's not sufficient to us. ಸೊ ಒಬ್ಬೊಬ್ರು ಹೇಳ್ತಾರೆ, ಪಾಸ್ಟರ್ ನಾನು ಎಷ್ಟೇ ದುಡಿದ್ರು ಕೂಡ ಅದು ನನ್ನ ಹತ್ರ ಇರೋದಿಲ್ಲ, ಅದು ಬೇಗನೆ ನನ್ನ ಹತ್ರ ಖಾಲಿ ಆಗ್ತಾ ಇದೆ ಹಣ ಅಂತ ಹೇಳ್ತಿರ್ತಾರೆ. And it's not sufficient. ಅದು ಯಾವುದೇ ರೀತಿಯಾದ ಒಂದು ನನಗೆ ಸಾಕಾಗ್ತಾ ಇಲ್ಲ, ನಾನು ತೆಗೆದುಕೊಡುವ ಒಂದು ಸಂಬಳ ಅಂತ ಹೇಳ್ತಾರೆ. How much it is true that Bible says your life and your earnings are like a mist. ಸೊ ಎಷ್ಟು ಸತ್ಯ ಅದು, ಸತ್ಯವೇದ ಹೇಳುವ ರೀತಿಯಲ್ಲಿ ನಮ್ಮ ಜೀವಿತವು ಒಂದು ಮೋಡದ ಹಾಗೆ ಮಾಯವಾಗುವ ಒಂದು ಜೀವನ ಇದೆ. And it will soon disappear. ಅದು ಬೇಗನೆ ಅದು ಕಾಣೆ ಆಗುತ್ತದೆ. You may get, if I ask you how much money you want today, ಸೊ ಒಂದ್ ವೇಳೆ ನಾನು ನಿಮ್ಮ ಹತ್ರ ಕೇಳಿದ್ರೆ ನಿಮ್ಗೆ ಎಷ್ಟು ದುಡ್ಡು ಬೇಕು ಇವತ್ತು ಅಂತ, do you say 1 lakh I want? ಅಥವಾ ನೀವು 1 ಲಕ್ಷ ಸಾಕು ಅಂತ ಹೇಳ್ತೀರಾ? Okay, somebody gives you 1 lakh today. ಒಂದ್ ವೇಳೆ ಇವತ್ತು ಯಾರಾದ್ರೂ ನಿಮ್ಗೆ 1 ಲಕ್ಷ ಕೊಟ್ರೆ, how long it is going to stay with you? ಅದು ಎಷ್ಟು ಕಾಲಗಳು ನಿಮ್ಮ ಹತ್ರ ಇರ್ಲಿಕ್ಕೆ ಸಾಧ್ಯ? Soon it will vanish away. ಅದು ಬೇಗನೆ ನಮ್ಮಿಂದ ಮಾಯವಾಗ್ತದೆ. It will disappear from your life. ಇದು ಬೇಗನೆ ನಮ್ಮಿಂದ ಕಾಣೆ ಆಗುತ್ತದೆ. Therefore the Lord says, don't become proud with your money. ಅದಕ್ಕೆ ದೇವರು ಹೇಳ್ತಾರೆ, ನಿನ್ನ ಹಣದಿಂದ ನೀನು ತುಂಬಾ ಹೆಮ್ಮೆ ಆಗಿರಬೇಡ. Don't boast about your job. ನಿನ್ನ ಕೆಲಸದ ಬಗ್ಗೆ ನೀನು ಕೊಚ್ಕೊಳ್ಳುವ ಒಂದು ಅಗತ್ಯ. Don't boast about your strength. ನಿನ್ನ ಶಕ್ತಿಯನ್ನು ನೀವು ಹೊಗಳಿಕೊಳ್ಳುವ ಒಂದು. Don't boast about your income. ನಿನಗೆ ಬರುವ ಆದಾಯದ ಬಗ್ಗೆ ನೀನು ಕೊಚ್ಕೋಬೇಡ. Don't boast about your saving that is in bank. ಸೊ ನಿಮ್ಮ ಒಂದು ಬ್ಯಾಂಕ್ ಅಲ್ಲಿ ಉಳಿತಾಯವಾಗಿರುವ ಹಣದ ಬಗ್ಗೆ ನೀವು ಕೊಚ್ಕೋಬೇಡ್ರಿ ಅಂತ. You never know, it will vanish away. ಯಾಕೆಂದ್ರೆ ನಮಗೆ ಗೊತ್ತಿಲ್ಲ ಅದು ಯಾವಾಗ ನಮ್ಮಿಂದ ಅದು ಕಾಣೆ ಆಗುತ್ತದೆ ಅಂತ. But James says, ಆದ್ರೆ ಯಾಕೋಬನು ಹೇಳುತ್ತಾನೆ, and you boast in the Lord. ಆದ್ರೆ ನೀನು ದೇವರಲ್ಲಿ ನೀನು ಹೆಮ್ಮೆ ಪಡು ಎಂದು. Only say, by God's will I live. ಬರೀ ಏನ್ ಹೇಳ್ಬೇಕು ಅಂದ್ರೆ, ನಾವು ದೇವರ ಚಿತ್ತದಿಂದ ನಾನು ಬದುಕಿದ್ದೇನೆ ಎಂದು ಹೇಳಿ. By God's will I am living. ಸೊ ಆತನ ಕೃಪೆಯಿಂದ ನಾನು ಬದುಕುತ್ತಾ ಇದ್ದೇನೆ. And by God's will I am having this job. ಸೊ ಆತನ ಕೃಪೆಯಿಂದ ಈ ಕೆಲಸ ನನ್ನ ಕೈಯಲ್ಲಿದೆ. By God's will I am earning this money. ಆತನ ಚಿತ್ತ ಇರೋದ್ರಿಂದ ನಾನು ಈ ಒಂದು ಹಣವನ್ನು ಸಂಪಾದಿಸ್ತೇನೆ. It is not the money which gives me the guarantee to my life. ಯಾಕೆಂದ್ರೆ ಯಾವುದೇ ರೀತಿಯಾಗಿ ಹಣ ನಮ್ಮ ಜೀವನಕ್ಕೆ ಒಂದು ಭದ್ರತೆ ಆಗಿರುವುದಿಲ್ಲ. It is the Lord, the maker of my life, gives me the security. ನಮ್ಮನ್ನ ಸೃಷ್ಟಿಸಿದ ದೇವರು ಮಾತ್ರ ನಮ್ಮ ಜೀವಿತದ ಬಗ್ಗೆ ಭದ್ರತೆಯನ್ನು ಕೊಡುವವರು. Therefore the Proverbs teaches us, honor the Lord with your wealth. ಅದಕ್ಕೋಸ್ಕರ ಜ್ಞಾನೋಕ್ತಿಯಲ್ಲಿ ವಾಕ್ಯ ಹೇಳುತ್ತದೆ, ಹಣದಿಂದ ನನ್ನನ್ನು ನೀನು ಸನ್ಮಾನಿಸು ಎಂದು. You honor your Lord with your money. ಸೊ ನಿನಗೆ ಬರುವ ಆದಾಯದಲ್ಲಿ ನೀನು ದೇವರನ್ನ ಸನ್ಮಾನಿಸು ಎಂದು. When you get money, ಯಾವಾಗ ಹಣ ಸಿಗುತ್ತದೆ, don't forget the Lord.
ದೇವರನ್ನ ನಾವು ಮರೆತುಕೋಬಾರದು. Don't forget God. ದೇವರನ್ನ ನಾವು ಮರೆಯಬಾರದು. Don't forget and go away from God. ಸೊ ಅದು ಹಣ ಬಂದ ತಕ್ಷಣ ದೇವರನ್ನ ಮರೆತು ನಾವು ದೇವರಿಂದ ದೂರ Because the ಹೋಗ್ಬೇಕು. money is not going to stay with you for long. ಯಾಕೆಂದ್ರೆ ಹಣ ನಮ್ಮಲ್ಲಿ ಯಾವಾಗ್ಲೂ ಜೊತೆಯಾಗಿರೋಕ್ ಸಾಧ್ಯವಿಲ್ಲ. But your God, your maker, going to be with you for ಯಾಕೆಂದ್ರೆ all your life. ದೇವರು ನಮ್ಮನ್ನ ಸೃಷ್ಟಿಸಿದ ದೇವರು ಮಾತ್ರ ನಮ್ಮ ಜೀವಿತ ಕಾಲವೆಲ್ಲ ಜೊತೆಯಾಗಿರುವವರು. Therefore, put God in the first place, then money. ಅದಕ್ಕೋಸ್ಕರ ನಾವು ದೇವರನ್ನ ನಾವು ಮೊದಲಾಗಿ ನಾವು ನಮ್ಮ ಜೀವಿತದಲ್ಲಿ ಇಟ್ಟುಕೊಳ್ಳಬೇಕು. ಆಮೇಲೆ ನಾವು Whatever you have, whatever money you earn, don't boast on it. ಸೊ ಯಾವುದೇ ರೀತಿಯಾದ ಒಂದು ಸಂಪಾದನೆ ಹಣ ನಮ್ಮ ಹತ್ರ ಇರ್ಬೋದು, ಅದನ್ನ ಕುರಿತು ನಾವು ಹೆಮ್ಮೆ ಪಡುವುದು ಅಗತ್ಯವಿಲ್ಲ. The second part of the same verse says, the 10th verse says, your barns will be filled with plenty. ಆಗ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬಲ್ಪಡುತ್ತವೆ. Your vats will be bursting with wine. ಸೊ ಹೊಸ ದ್ರಾಕ್ಷ ರಸದಿಂದ ನಿನ್ನ ತೊಟ್ಟಿಗಳು ತುಂಬಿ ತುಳುಕುವವು. What does that mean? ಹಾಗಂದ್ರೆ ಏನು? It is not the money which is going to fill your bank. ಸೊ ಯಾವುದೇ ರೀತಿಯಾದ ಹಣ ನಮ್ಮ ಒಂದು ಬ್ಯಾಂಕ್ ಅಲ್ಲಿ ತುಂಬಿರುವುದಿಲ್ಲ. It is not the money which is going to say you are successful in your life. ಹಣ ನಮ್ಗೆ ಹೇಳುವುದಿಲ್ಲ ನಿನ್ನ ಜೀವಿತದಲ್ಲಿ ನೀನು ತುಂಬಾ ಅಭಿವೃದ್ಧಿ ಹೊಂದಿದೀಯಾ ಎಂದು. It's not the money which is going to give you peace, joy, satisfaction in your life. ಯಾವುದೇ ರೀತಿಯಾಗಿ ಹಣ ನಮ್ಮ ಜೀವನದಲ್ಲಿ ಒಂದು ಸಮೃದ್ಧಿ ಆಗ್ಲಿ ನಮಗೊಂದು ಸಂತೋಷವಾಗ್ಲಿ ಕೊಡಲಿಕ್ಕೆ ಸಾಧ್ಯವಿಲ್ಲ. Only if you honor your Lord, ಆದ್ರೆ ದೇವರನ್ನ ನಾವು ಸನ್ಮಾನಿಸಿದಾಗ ಮಾತ್ರ He will make your earning to be fruitful in your life. ಅವಾಗ ಮಾತ್ರ ನಮಗೆ ಬರುವ ಸಂಪಾದನೆಯನ್ನ ನಾವು ದೇವರನ್ನ ಮಹಿಮೆ ಪಡಿಸಲಿಕ್ಕೆ ಸಾಧ್ಯ. God will make your earning to be fruitful in your life. ಅವಾಗ ದೇವರು ನಮಗೆ ಬರುವ ಸಂಪಾದನೆಯನ್ನ ದೇವರು ಇನ್ನೂ ಫಲವಾಗಿ ಅದನ್ನ ಮಾಡ್ಲಿಕ್ಕೆ ಶಕ್ತಿ. He will fill your barns with plenty. ಸೊ ನಮ್ಮಲ್ಲಿ ಇರುವ ಎಲ್ಲಾ ಒಂದು ಕಣಜಗಳನ್ನ ತುಂಬಿ ತುಳುಕುವಾಗಿ ಮಾಡುತ್ತಾನೆ. There are a lot of empty barns in your life. ಸೊ ನಮ್ಮ ಜೀವನದಲ್ಲೂ ಅನೇಕ ರೀತಿಯಾದ ಒಂದು ಸಲಿಯಾಗಿರುವ ಒಂದು ಕಣಜಗಳಿದ್ದಾವೆ. You may think that if I have money, I can fulfill it. ಸೊ ನಾವ್ ಅನ್ಕೋಬಹುದು ಒಂದ್ ವೇಳೆ ನನ್ನ ಹತ್ರ ದುಡ್ಡಿದ್ರೆ ಆ ಒಂದು ಖಾಲಿಯಾಗಿರುವ ಕಣಜಗಳನ್ನ ನಾನು ತುಂಬಬಹುದು ಅಂತ. There are a lot of people think if I have money, I can buy whatever I want. ಸೊ ಒಂದ್ ವೇಳೆ ಒಬ್ಬೊಬ್ಬರು ಅನ್ಕೊಳ್ತಾರೆ ನನ್ನ ಹತ್ರ ಹಣ ಇದ್ರೆ ನನ್ಗೆ ಏನ್ ಬೇಕು ಅದನ್ನ ನಾನು ತಗೋಬಹುದು ಅಂತ. If I have money, my life will be always overflowing with joy and happiness. ಸೊ ನನಗೊಂದ್ ವೇಳೆ ಹಣ ಇದ್ರೆ ನಾನು ಸಂತೋಷವಾಗಿರ್ತೀನಿ, ಯಾವಾಗ್ಲೂ ನನ್ನಲ್ಲಿ ಸಮೃದ್ಧಿ ಆಗಿರ್ತದೆ ಅಂತ ಅನ್ಕೊಳ್ತಾರೆ. But Bible says ಆದ್ರೆ ಸತ್ಯವೇದ ನಮಗೆ that ಹೇಳುತ್ತೆ is not true. ಅದು ನಿಜವಾದ ಒಂದು ಸಂಗತಿ. Money will not give you happiness. ಯಾಕೆಂದ್ರೆ ಹಣ ನಮ್ಮ ಜೀವಿತದಲ್ಲಿ ಸಂತೋಷವನ್ನು ಕೊಡುವುದು. Money will not give you meaningness to your life. ನಮ್ಮ ಜೀವನದಲ್ಲಿ ಹಣವು ಯಾವುದೇ ರೀತಿಯಾದ ಒಂದು ಅರ್ಥಪೂರ್ಣವಾದ ಜೀವನವನ್ನು ಕೊಡೋದಿಲ್ಲ. Only your honoring the Lord will bring fruitfulness to your life. ಸೊ ದೇವರನ್ನ ನಾವು ಸನ್ಮಾನಿಸಿದಾಗ ಮಾತ್ರ ನಮಗೆ ಪ್ರತಿಫಲವಾದ ಜೀವನವನ್ನು ದೇವರು ಕೊಡುತ್ತಾರೆ. Then He is going to fill your barns with plenty. ಅವಾಗ ಮಾತ್ರ ದೇವರು ನಿಮಗಿರುವ ಎಲ್ಲಾ ಖಾಲಿಯಾದ ಕಣಜಗಳನ್ನ ತುಂಬಲಿಕ್ಕೆ ಶಕ್ತನಾಗುತ್ತಾನೆ. Then He is going to overflow your vats with the new wine. ಸೊ ಆ ಒಂದು ಕಣಜಗಳನ್ನ ಏನ್ ಮಾಡ್ತಾನೆ ದೇವರು ಇನ್ನೂ ತುಂಬಿಸು, ಅದು ಕೆಳಗೆ ಬೀಳುವಷ್ಟು ಅದನ್ನ ದೇವರು ಆಶೀರ್ವದಿಸಲಿಕ್ಕೆ ಶಕ್ತನಾಗಿದ್ದಾನೆ. Are you ready today to honor your Lord with your money, whatever the money you receive? ಸೊ ನೀವೆಲ್ಲರೂ ದೇವರಲ್ಲಿ ನೀವು ಸಿದ್ಧರಾಗಿದ್ದೀರಾ? ಕೊಡುವ ಒಂದು ಆದಾಯ, ದೇವರಿಂದ ಬರುವ ಆದಾಯವನ್ನ ದೇವರಿಗೋಸ್ಕರ ನಾವು ಸುರಿಸುವುದು. If you think only my income is making my life sustainable, ಸೊ ಒಂದ್ ವೇಳೆ ನಾವ್ ಅನ್ಕೊಂಡ್ರೆ ನನಗ್ ಬರುವ ಒಂದು ಆದಾಯ ಮಾತ್ರ ನನ್ನ ಜೀವನವನ್ನ ಇಲ್ಲಿ ತನಕ ನಡೆಸ್ಕೊಂಡು ಹೋಗ್ತಾ ಇದೆ ಅಂತ, then you will not have peace. ನಾವು ಯಾವುದೇ ರೀತಿಯಾದ ಸಮಾಧಾನ ಹೊಂದಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. You will not enjoy your life. ನಾವು ನಮ್ಮ ಜೀವನದಲ್ಲಿ ಒಂದು ಸಂತೋಷವಾಗಿ ನಾವ್ ಇರ್ಲಿಕ್ಕೆ ಸಾಧ್ಯವಿಲ್ಲ Unless you understand it is the Lord your maker who provides for the needs. ಸೊ ನಾವೇನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ನಮಗೆ ಎಲ್ಲ ಅಗತ್ಯಗಳನ್ನ ಪೂರೈಸುತ್ತಾನೆ ಎಂಬುದನ್ನ. If you have that perspective, that mental concept in you, ಆ ಒಂದು ಅರ್ಥವಾದ ವಿಷಯ, ಆ ಒಂದು ವಿಷಯ ನಮ್ಮ ಒಂದು ಮನಸ್ಸಲ್ಲಿ ಇದ್ದಾಗ ಮಾತ್ರ the money you receive every month, ಸೊ ನಾವು ತಿಂಗಳು ತೆಗೆದುಕೊಳ್ಳುವ ಆ ಒಂದು ಸಂಪಾದನೆ it will fill your barns. ನಮ್ಮ ಒಂದು ಖಾಲಿಯಾಗಿರುವ ಕಣಜಗಳನ್ನ ತುಂಬಲಿಕ್ಕೆ ಸಾಧ್ಯವಾಗಿರುತ್ತದೆ. It is going to overflow your barns. ಅವನ್ನ ತುಂಬಿ ಹೊರಸೂಸುವ ಹಾಗೆ ಅದು ಮಾಡುತ್ತದೆ. Otherwise, how much ever you receive, it will vanishes away
and you will feel always emptiness in your life. ಇಲ್ಲ ಅಂದ್ರೆ ನಮ್ಗೆಷ್ಟೇ ನಮಗೆ ಹಣದ ಸಂಪಾದನೆ ನಮ್ಮ ಜೀವನದಲ್ಲಿ ಬಂದ್ರೂ ಕೂಡ ಅದು ಖಾಲಿನೇ ಆಗಿ ನಮ್ಗೆ ಸಂತೋಷವಾದ ಜೀವನ ಇರೋದಿಲ್ಲ. There is no end for pursuing on money in this world. ಯಾಕೆಂದ್ರೆ ಆ ರೀತಿ ನಾವು ದೇವರಲ್ಲಿ ನೋಡದೇ ಇದ್ರೆ ಈ ಜೀವನದಲ್ಲಿ ನಾವು ಕೊನೆನೇ ಇರೋದಿಲ್ಲ. ನಮಗೆ ತುಂಬಾ ನಮ್ಮ ಜೀವನದಲ್ಲಿ ಸಮೃದ್ಧಿ ಆಗಿದೆ. Lifelong will be searching for money. The money will not fill your wants. ಯಾಕೆಂದ್ರೆ ನಾವು ಜೀವಿತದಲ್ಲಿ ಇರುವ ತನಕ ನಾವು ಬರೀ ಅದ್ರ ಹಿಂದೆ ನಾವು ಹೋಗ್ತಾ ಇರ್ತೀವಿ, ಆದ್ರೆ ಯಾವುದೇ ರೀತಿಯಾದ ಒಂದು ತೃಪ್ತಿ ಅದು ನಮಗೆ ತರೋದಿಲ್ಲ. And again, the verse from 13 to 18 teaches us another elements from this passage, how to earn money in God's ways. ಅದೇ ಒಂದು ಜ್ಞಾನೋಕ್ತಿ 3:13-14 ವಾಕ್ಯ ಹೇಳುತ್ತದೆ. It says, blessed is the one who finds wisdom. ಸೊ ಯಾರು ಆತನ ಜ್ಞಾನವನ್ನು ಹೊಂದಿಕೊಳ್ಳುತ್ತಾರೋ ಅವರು ಆಶೀರ್ವಾದ ಹೊಂದಿದವರೆಂದು ದೇವರ ವಾಕ್ಯ ಹೇಳುತ್ತದೆ. Okay, what is blessing here? ಇಲ್ಲಿ ಯಾವುದನ್ನ ಒಂದು ಆಶೀರ್ವಾದವಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ? Blessed is the man who finds wisdom. ಸೊ ಯಾರು ಆತನ ಜ್ಞಾನವನ್ನು ಹೊಂದಿಕೊಳ್ಳುತ್ತಾರೋ ಅವರು ಆಶೀರ್ವಾದ ಹೊಂದಿ, And the one who gets understanding. ಯಾರು ಅದನ್ನ ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ಆಶೀರ್ವಾದ ಹೊಂದಿದವರೆಂದು. It is not the money who is going to make you blessed. ಯಾವುದೇ ರೀತಿಯಾಗಿ ಹಣ ನಮ್ಮನ್ನ ಆಶೀರ್ವಾದಕರವಾದ ವ್ಯಕ್ತಿಯಾಗಿ ಮಾಡೋದಿಲ್ಲ. It is the wisdom and understanding. ಜ್ಞಾನ ಮತ್ತು ತಿಳುವಳಿಕೆ ಎರಡು ನಮ್ಮನ್ನ ಆಶೀರ್ವಾದವಾಗಿ ಮಾಡುತ್ತದೆ. So what we need to find? ಸೊ ನಾವು ಏನನ್ನ ನಾವು ಮುಖ್ಯವಾಗಿ ನಾವು ಹೊಂದಿಕೊಳ್ಳಬೇಕು? What we need to find, seek? ಯಾವುದನ್ನ ನಾವು ಹುಡುಕಬೇಕು, ಯಾವ್ದ್ರಿಂದ ನಾವು ಹೋಗ್ಬೇಕು? It is the wisdom and understanding. ಏನಂದ್ರೆ ನಮಗೆ ಜ್ಞಾನ ಮತ್ತೆ ತಿಳುವಳಿಕೆಯನ್ನ ನಾವು It's ಹೊಂದಿಕೊಳ್ಳಬೇಕು. not, our job is not to go after money. ನಮ್ಮ ಕೆಲಸವೇನಿಲ್ಲ, ನಾವು ಹಣದ ಹಿಂದೆ ಹೋಗೋದು ನಮ್ಮ ಕೆಲಸವಲ್ಲ. Find wisdom, understanding, then money. ಸೊ ನಾವು ಮೊದಲು ಜ್ಞಾನ ಮತ್ತೆ ತಿಳುವಳಿಕೆ, ಆಮೇಲೆ ನಾವು ದುಡ್ಡನ್ನ ನಾವು ಹುಡುಕುವವರಾಗಿರ್ಬೇಕು. Because already God gives you money if you trust in Him. ಸೊ ಒಂದ್ ವೇಳೆ ನಾವು ದೇವರನ್ನ ನಾವು ನಂಬುವಾಗ ದೇವರು ನಮಗೆ ಹಣವನ್ನ ಕೊಡುತ್ತಾರೆ. With your job, from your job. ನಿಮ್ಮ ಕೆಲಸದ ರೀತಿಯಲ್ಲಿ ನಿಮಗೆ ಹಣವನ್ನ ದೇವರು ಕೊಡುತ್ತಾರೆ. And whatever work you do through that, God will honor you with an income. ಸೊ ನೀವು ಯಾವ ಒಂದು ಕೆಲಸವನ್ನ ಮಾಡ್ತೀರಾ ಅದರ ರೀತಿಯಾಗಿ ನಿಮಗೆ ಆದಾಯವನ್ನ ದೇವರು ಕೊಡುತ್ತಾರೆ. But the next, what you need is, you need the wisdom and understanding, then pursuing more on money. ಸೊ ನಮಗೆ ಆಮೇಲೆ ನಮಗೆ ಮುಖ್ಯವಾಗಿ ಬೇಕಾಗಿರೋದೇನಂದ್ರೆ ನಮಗೆ ಜ್ಞಾನ ತಿಳುವಳಿಕೆ ಅದನ್ನ ಹೊಂದಿಕೊಂಡು ಆಮೇಲೆ ನಾವು ಹಣದ ಹಿಂದೆ ನಾವು ಹೋಗ್ಬೇಕು. You may ask, what my wisdom and understanding gives me, Pastor, more than money? ಸೊ ನಾವು ಒಂದ್ ವೇಳೆ ಅನ್ಕೋಬಹುದು, ನನಗೆ ಜ್ಞಾನ ತಿಳುವಳಿಕೆಯಿಂದ ಏನ್ ಬೇಕು, ನನಗೆ ಹಣ ಮುಖ್ಯವಾಗಿ ಬೇಕಲ್ಲ ಫಸ್ಟ್ ಅಂತ. The Bible says, even if you read from 13 to 18, it gives us few guidelines or give few pearls for us to understand what this wisdom and understanding does to us. ಸೊ 13-19 ವಾಕ್ಯದೊಳಗೆ ನಾವು ಓದುವಾಗ ಇದು ತುಂಬಾ ಒಂದು ತಿಳುವಳಿಕೆ, ಅದು ಒಂದು ಮುತ್ತಿನಂತ ಒಂದು ತಿಳುವಳಿಕೆಯನ್ನ ನಮಗೆ ದಯಪಾಲಿಸುವ ವಾಕ್ಯವಾಗಿರುತ್ತದೆ. The wisdom and understanding gives more gain than silver and gold. ಸೊ ನಮಗೆ ಜ್ಞಾನ ಮತ್ತೆ ತಿಳುವಳಿಕೆ ಚಿನ್ನ ಬೆಳ್ಳಿಗಿಂತ ಒಂದು ಲಾಭವಾಗಿರುತ್ತದೆ. Can you imagine that? ಸೊ ಅದನ್ನ ನಾವು ಯೋಚನೆ ಮಾಡುವಾಗ ಹೇಗೆ ಅನಿಸ್ತದೆ? Have you ever thought about it? ಅದ್ರ ಬಗ್ಗೆ ನಾವ್ ಯಾವಾಗ್ಲೂ ಯೋಚನೆ ಮಾಡಿದ್ವಾ? If someone comes and gives you silver and gold, will you going to say, no, I don't want silver and gold, I want wisdom and understanding? ಸೊ ನಿಮ್ಗೆ ಯಾರಾದ್ರೂ ಬಂದು ಚಿನ್ನ ಮತ್ತೆ ಬೆಳ್ಳಿಯನ್ನ ಕೊಟ್ರೆ ನೀವ್ ಹೇಳ್ತೀರಾ, ನನ್ಗೆ ಇದು ಬೇಡ, ನನ್ಗೆ ಜ್ಞಾನ ತಿಳುವಳಿಕೆ ಬೇಕು ಅಂತ? And then it goes on to say, it is precious than jewels. ಸೊ ಇದು ಚಿನ್ನದಕ್ಕಿಂತ ಅಮೂಲ್ಯವಾದದ್ದಾಗಿರುತ್ತದೆ. Okay? Who doesn't want jewels? ಯಾರಿಗೆ ಚಿನ್ನ ಬೇಡ? My Bible says, the wisdom and understanding is precious than jewels. ಆದ್ರೆ ನಮ್ಗೆ ಜ್ಞಾನ ಮತ್ತೆ ತಿಳುವಳಿಕೆ ಚಿನ್ನದಕ್ಕಿಂತ ಅಮೂಲ್ಯವಾದದ್ದು ಎಂದು ಸತ್ಯವೇದ ನಮಗೆ ಹೇಳುತ್ತದೆ. Right? All the women are here and you all like jewels. ಸೊ ನಾವಿಲ್ಲಿ ತುಂಬಾ ಅನೇಕ ಒಂದು ಹೆಂಗಸರಿದ್ದೇವೆ, ನಮ್ಗೆ ತುಂಬಾ ಚಿನ್ನ ಅಂದ್ರೆ ಇಷ್ಟ ಅಲ್ಲ. But Bible says, you pursue on wisdom and understanding, then jewels. ಆದ್ರೆ ದೇವರ ವಾಕ್ಯ ಹೇಳುತ್ತದೆ, ಮೊದಲು ಜ್ಞಾನ ಮತ್ತೆ ತಿಳುವಳಿಕೆಯನ್ನ ನೀವು ಹುಡುಕ್ರಿ, ಆಮೇಲೆ ಚಿನ್ನವನ್ನ ನಾವು ಹುಡುಕ್ಬೇಕು ಅಂತ. And then nothing in the world can be compared with wisdom and ಸೊ understanding. ಈ ಲೋಕದಲ್ಲಿ ಯಾವುದನ್ನು ಕೂಡ ನಾವು ಹೋಲಿಕೆ ಮಾಡೋದಿಲ್ಲ ಜ್ಞಾನ ಮತ್ತೆ ತಿಳುವಳಿಕೆಯ ಮುಂದೆ. And then it says, it gives long life. ಇದು ನಮಗೆ ಅನೇಕ ಬಹುಕಾಲ ಬದುಕುವ ಒಂದು ಜೀವಿತವನ್ನ ಕೊಡುತ್ತದೆ. What? Money? No.
It says wisdom and understanding. ಸೊ ಹಣ ನಮ್ಗೆ ಬಹುಕಾಲ ಬದುಕುವ ಹಾಗೆ ಜೀವನ ಕೊಡುತ್ತದೆ, ಇಲ್ಲ ಅಂದ್ರೆ ನಮ್ಗೆ ಜ್ಞಾನ ತಿಳುವಳಿಕೆ ನಮ್ಗೆ ಬಹುಕಾಲ ಬದುಕುವ ಹಾಗೆ ನಮಗೆ ಜ್ಞಾನ. And then it says it gives real riches and honor. ಸೊ ಇದು ನಿಜವಾದ ಒಂದು ಸನ್ಮಾನ ಮತ್ತೆ ಶ್ರೀಮಂತಿಕೆಯನ್ನ ನಮಗೆ ಕೊಡುತ್ತದೆ ಎಂದು. It gives a real riches and honor. ಸೊ ನಿಜವಾದ ಒಂದು ಶ್ರೀಮಂತಿಕೆ ಮತ್ತು ನಿಜವಾದ ಸನ್ಮಾನವನ್ನ ಜ್ಞಾನ ತಿಳುವಳಿಕೆ ನಮಗೆ If you want money, ನಮ್ಗೆ ದುಡ್ಡು ಬೇಕು ಅಂದ್ರೆ then you need to seek wisdom and understanding. ನಮಗೆ ಹಣ ಬೇಕು ಅಂದ್ರೆ ನಮಗೆ ಮೊದಲು ಏನನ್ನ ನಾವು ಹುಡುಕಬೇಕು ಅಂದ್ರೆ ಜ್ಞಾನ ಮತ್ತೆ ತಿಳುವಳಿಕೆಯನ್ನ ನಾವು ಹುಡುಕಬೇಕು. And also further it says it gives pleasantness and peace in your life. ಸೊ ಅದು ನಮಗೆ For your life. ಆ ಒಂದು ಜ್ಞಾನ ಮತ್ತೆ ತಿಳುವಳಿಕೆ ನಮ್ಗೆ ಏನ್ ಕೊಡುತ್ತದೆ ಅಂದ್ರೆ ತುಂಬಾ ಒಂದು ಶಾಂತಿಕರವಾದ ಜೀವನ ಮತ್ತೆ ಒಂದು ಸಮೃದ್ಧಿಯಾದ ಜೀವನವನ್ನ ಕೊಡುತ್ತದೆ ಎಂದು. It is a true blessing. Finally it says wisdom and understanding is a true blessing. ಸೊ ಕೊನೆಯದಾಗಿ ವಾಕ್ಯ ಹೇಳುತ್ತದೆ ನಿಜವಾದ ಒಂದು ಆಶೀರ್ವಾದ ಯಾವುದಂದ್ರೆ ಜ್ಞಾನ ಮತ್ತೆ ತಿಳುವಳಿಕೆ ಎಂದು. Lot of people, they suffer without wisdom and understanding, even if they have a lot of wealth with them. ಸೊ ಅನೇಕ ಜನರು ಅವ್ರಿಗೆ ಹಣ, ದುಡ್ಡು, ಶ್ರೀಮಂತಿಕೆ ಎಲ್ಲ ಇರ್ಬೋದು, ಆದ್ರೆ ಜ್ಞಾನ ತಿಳುವಳಿಕೆ ಇಲ್ಲದೆ ತುಂಬಾ ಕಷ್ಟಪಡುವಂತ ಜನರು ಕೂಡ. A lot of people mess up with their life, with their richness, because they lack wisdom and understanding. ಅನೇಕ ಜನರಿಗೆ ಅವ್ರಿಗೆ ಹಣಕಾಸು, ಶ್ರೀಮಂತಿಕೆ ಎಲ್ಲ ಇರ್ಬೋದು, ಆದ್ರೆ ಜ್ಞಾನ ತಿಳುವಳಿಕೆ ಇಲ್ದಲೆ ಅವರ ಜೀವನವನ್ನೇ ಅವರು ತುಂಬಾ ಒಂದು ಕಷ್ಟಕರವಾಗಿ ಮಾಡ್ಕೊಂಡಿರ್ತಾರೆ. You know who does more crime? ಯಾರು ತುಂಬಾ ಕೆಟ್ಟ ಕಾರ್ಯಗಳು, ತಪ್ಪುಗಳನ್ನ ಮಾಡುವವರು? Who breaks the law often? ಯಾರು ಒಂದು ನ್ಯಾಯಗಳನ್ನ ಅವರು ಮುರಿಯುವವರು ಯಾರಿದ್ದಾರೆ ಈ ಜನ ನೋಡುವಾಗ ಜಾಸ್ತಿ? It is only rich people. ಅನೇಕ ರೀತಿಯಾದ ಒಂದು ತಪ್ಪುಗಳನ್ನ, ಒಂದು ಕೆಟ್ಟಕರವಾದ ಕೆಲಸ ಮಾಡೋರು ಯಾರು? ಹಣ ಇರುವಂತ ಶ್ರೀಮಂತರು ಮಾತ್ರ. Those who have more richness and wealth, they go after all kinds of sins, sinfulness. ಸೊ ಯಾಕೆಂದ್ರೆ ಹಣ ಮತ್ತೆ ಶ್ರೀಮಂತಿಕೆ ಇರುವವರು ಹೆಚ್ಚಾದ ಒಂದು ಪಾಪ ಮತ್ತೆ ತಪ್ಪುಗಳ ಕಾರ್ಯಗಳ ಹಿಂದೆ ಹೋಗುತ್ತಾರೆ. That's why Bible beautifully says desire of money is a root of all evil. ಒಂದು ದುಡ್ಡಿನ ಆಸೆ ನಮಗೆ ಎಲ್ಲಾ ಪಾಪಕ್ಕೂ ಅದೇ ಮೂಲವಾದ ಒಂದು ವಿಷಯವಾಗಿರುತ್ತದೆ. Does that mean that we should not desire money? ಹಾಗಾದ್ರೆ ನಾವು ಹಣವನ್ನ ನಾವು ಇಷ್ಟಪಡಬಾರ್ದ? We need money, right? ನಮ್ಗೆ ಹಣ ಬೇಕು ನಮ್ಮ ಜೀವಿತ. Without money we cannot pay rent. ಸೊ ಹಣ ಇಲ್ಲ ಅಂದ್ರೆ ನಾವು ಯಾವುದೇ ರೀತಿಯ ಬಾಡಿಗೆ ಕಟ್ಟಲಿಕ್ಕೆ ಆಗೋದಿಲ್ಲ. Without money we cannot eat. ಸೊ ನಮ್ಗೆ ಹಣ ಇಲ್ಲ ಅಂದ್ರೆ ನಾವು ಊಟ ಮಾಡಕ್ We ಆಗೋದಿಲ್ಲ. need to buy clothes. ನಮ್ಗೆ ನಮ್ಮ ಬಟ್ಟೆಗಳನ್ನ ನಾವು ತೆಗೆದುಕೊಡ್ಬೇಕು. We need to travel. ಸೊ ನಾವು ಬೇರೆ ಬೇರೆ ಊರುಗಳಿಗೆ ನಾವು Money is important. ಸೊ ಹಣ ನಮ್ಗೆ ತುಂಬಾ ಮುಖ್ಯವಾದ ವಿಷಯವಾಗಿರುತ್ತೆ. But without understanding and wisdom, it leads you to all kinds of sin. ಆದ್ರೆ ನಮಗೆ ಜ್ಞಾನ ತಿಳುವಳಿಕೆ ಇಲ್ಲ ಅಂದ್ರೆ ಎಲ್ಲಾ ಒಂದು ತಪ್ಪಾದ ಕೆಲಸಗಳಿಗೆ ಅದು ನಮ್ಮನ್ನ ಮಾರ್ಗವಾಗಿರುತ್ತದೆ. It leads you to all sin. ಎಲ್ಲಾ ಪಾಪಗಳಿಗೆ ನಮ್ಮನ್ನ ಅದು ಗುರಿ ಮಾಡಿರುತ್ತದೆ. A lot of people desire money these days. ಸೊ ಈ ಕಾಲದಲ್ಲಿ ನಾವು ಅನೇಕ ಜನರು ಹಣದ ಒಂದು ಆಸೆ ತುಂಬಾ I ಇಟ್ಕೊಂಡು want money, I want money, I want money. ನನ್ಗೆ ಹಣ ಬೇಕು, ಹಣ ಬೇಕು ಅಂತ ಹೇಳ್ತಾ ಇರ್ತಾರೆ. But nobody thinks how I'm going to manage this money. ಆದ್ರೆ ಯಾರು ಯೋಚನೆ ಮಾಡೋದಿಲ್ಲ, ನನಗೆ ಕೊಟ್ಟಿರುವ ಒಂದು ಹಣವನ್ನ ನನಗೆ ಯಾವ ರೀತಿ ನಾನು ಅದನ್ನ ಉಪಯೋಗಿಸ್ತೀನಿ. And next week we're going to talk about God's way of spending money. ಸೊ ನಾವು ಬರುವ ವಾರದಲ್ಲಿ ನಾವು ದೇವರ ಒಂದು ರೀತಿಯಲ್ಲಿ ನಾವು ಯಾವ ರೀತಿ ಹಣವನ್ನ ನಾವು ಖರ್ಚು ಮಾಡ್ಬೇಕು ಅಂತ ನಾವು ನೋಡ್ಲಿದ್ದೇವೆ. But today we are not getting into that topic, but to understand what is wisdom and understanding does to your money. ಸೊ ಆದ್ರೆ ನಾವು ಅದನ್ನ ಮುಂದಿನ ವಾರದಲ್ಲಿ ನಾವು ಮಾತನಾಡಲಿಕ್ಕಿದ್ದೇವೆ. ಆದ್ರೆ ಈ ದಿನದಲ್ಲಿ ನಾವು ಜ್ಞಾನ ಮತ್ತೆ ತಿಳುವಳಿಕೆ ನಾವು ಸಂಪಾದನೆ ಮಾಡ್ಲಿಕ್ಕೆ ಯಾವ ರೀತಿ ಸಹಾಯವಾಗ್ತದೆ ಅನ್ನೋ ವಿಷಯವನ್ನ And it will lead you to peace in your life. ಸೊ ನಮಗೆ ಜ್ಞಾನ ತಿಳುವಳಿಕೆ ಇದ್ದಾಗ ನಮಗೆ ಅದು ಸಮಾಧಾನಕರವಾದ ಜೀವನಕ್ಕೆ ಜೀವಿಸಲಿಕ್ಕೆ And it will lead you to right kind of life that you need to live before the Lord. ಸೊ ದೇವರ ಸಮ್ಮುಖದಲ್ಲಿ ನಾವು ಒಳ್ಳೆ ಜೀವಿತವನ್ನ ಜೀವಿಸಲಿಕ್ಕೆ ಅದು ನಮಗೆ ಮಾರ್ಗವಾಗಿರುತ್ತದೆ. A lot of people go after money. I need to earn money. Bible gives us a warning for those who go only after money. ಸೊ ಅನೇಕ ಜನರು ಹಣದ ಹಿಂದೆನೆ ಹೋಗ್ತಾ ಇರ್ತಾರೆ, ಆದ್ರೆ ಅವ್ರಿಗೆ ನಾವು ಯಾವ ರೀತಿ ನಾವು ಇರಬೇಕು ಅಂತ ದೇವರ ವಾಕ್ಯ ನಮಗೆ In Proverbs 13:11 says, ನಮ್ಗೆ ಜ್ಞಾನೋಕ್ತಿ 13 ಮತ್ತೆ 11 ವಾಕ್ಯ ಹೇಳುತ್ತದೆ. like to gain or like to only make money hastily, means hurriedly,
that dwindles. I mean, that will disappear so soon. ಸೊ ಯಾವಾಗ್ಲೂ ಹಣ ಹಣ ಅಂತ ಯೋಚನೆ ಮಾಡುವವ್ರು ಏನಾಗ್ತಾರೆ ಅಂದ್ರೆ ಬೇಗ ಅವರು ಕಾಣೆ ಆಗಿ ಹೋಗುತ್ತಾರೆ ಅಂತ. And then Bible again, Proverbs 22 verse 7 says, ಮತ್ತೆ ಜ್ಞಾನೋಕ್ತಿ 22:7 ಹೇಳುತ್ತದೆ, making money without wisdom and understanding, ಸೊ ಹಣವನ್ನು ಜ್ಞಾನ ಮತ್ತೆ ತಿಳುವಳಿಕೆ ಇಲ್ಲದೆ ಮಾಡುವಾಗ, those people who earn money without, those who desire to make money without wisdom and understanding, ಸೊ ಜ್ಞಾನ ಮತ್ತೆ ತಿಳುವಳಿಕೆ ಇಲ್ಲದೆ ಹಣವನ್ನ ಮಾಡ್ಲಿಕ್ಕೆ ಹೋಗುವ ಜನರನ್ನು ನೋಡಿ ಹೇಳುತ್ತದೆ ವಾಕ್ಯ. Bible says they do it by borrowing. ಓಕೆ, ಅಂತ ಜನರು ಏನ್ ಮಾಡ್ತಾರೆ, ಅವರು ಸಾಲ ತೆಗೆದುಕೊಂಡು ಜೀವಿಸ್ತಾ ಇರ್ತಾರೆ. For them, however they want, they have to make money, so they go and borrow it. ಸೊ ಅವ್ರಿಗೆ ಏನಂದ್ರೆ ಹೇಗಾದ್ರೂ ಪರವಾಗಿಲ್ಲ, ನಾನು ಹೋಗಿ ದುಡ್ಡು ಮಾಡ್ಬೇಕು ಅಂತ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಇಲ್ಲಿ ಸಾಲ ತೆಗೆದುಕೊಂಡು ಜೀವಿಸ್ತಾ ಇರ್ತಾರೆ. Such richness, it says, it will make you slave to the giver. ಸೊ ಆ ತರವಾದ ಒಂದು ಶ್ರೀಮಂತಿಕೆ ಏನ್ ಮಾಡುತ್ತದೆ ಅಂದ್ರೆ, ಕೊಡುವ ವ್ಯಕ್ತಿಗೆ ಅದು ಅವರು ಕೈ ಕೆಳಗೆ ಇರುವ ಹಾಗೆ ಅದು ಮಾಡುತ್ತದೆ. If you think, I wanted to borrow it, if you have a need, I have only one option, need to borrow it. ಸೊ ಒಂದ್ ವೇಳೆ ನಾವು ಅನ್ಕೋಬಹುದು, ನನಗೆ ಬೇರೆ ಮಾರ್ಗನೇ ಇಲ್ಲ, ನಾನು ಸಾಲ ತೆಗೆದುಕೊಳ್ಳಲೇಬೇಕು ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಇದ್ದಾಗ ಆಗ್ತದೆ. And also again, Bible in 22, the same chapter 26 and 27 says, those who make money by pledging will lose even their house. ಸೊ ಯಾರು ಹಣವನ್ನ ಅವ್ರ ಥಿಂಗ್ಸ್ ಗಳನ್ನ ಹಣ ಇಡ್ತಾರ, ಅವ್ರ ವಸ್ತುಗಳನ್ನ, ಅವರು ಮನೆಯನ್ನು ಕೂಡ ಕಳೆದುಕೊಳ್ಳುವ ವ್ಯಕ್ತಿ ಆಗಿರುತ್ತಾರೆ. This is all very common, right? ಅದು ತುಂಬಾ ಒಂದು ಎಲ್ಲರಿಗೂ ಗೊತ್ತಿರೋ ಒಂದು ವಿಷಯ ಆಗಿದೆ. Poor people, they will go and pledge their vessels. ಸೊ ಬಡವರಾಗಿರುವ ಜನರು ಏನ್ ಮಾಡ್ತಾರೆ, ಅವರಲ್ಲಿರುವ ಒಂದು ಪಾತ್ರೆಗಳನ್ನ ಅವ್ರು ಹೋಗಿ ಹಣ ಇಡ್ತಾ ಇರ್ತಾರೆ. ಅವರು Little, those who have ornaments, jewels, they go and pledge it. ಅಥವಾ ಒಬ್ಬೊಬ್ಬರಿಗೆ ಹಣ ಇರ್ತದೆ, ಅದನ್ನ ಹೋಗಿ ಅವರು ಸಾಲ ತೆಗೆದುಕೊಳ್ತಾರೆ, ಚಿನ್ನವನ್ನ ಇಟ್ಟು. And those who have vehicles, they will pledge the vehicles. ಅವ್ರ ಹತ್ರ ಒಂದ್ ವೇಳೆ ವಾಹನಗಳಿದ್ರೆ ಅದನ್ನ ಹೋಗಿ ಹಣ ಇಟ್ಟು ಅವರು ಹಣವನ್ನ ತೆಗೆದುಕೊಳ್ತಾರೆ. If they have property, they will pledge their property and make money. ಅಥವಾ ಅವ್ರಿಗಿರುವ ಒಂದು ಆಸ್ತಿಯನ್ನ ಹೋಗಿ ಆಸ್ತಿ ಇಟ್ಟು ಅವರು ಹಣ ಇಟ್ಟು ಅವರಲ್ಲಿ ಹಣವನ್ನ ತೆಗೆದುಕೊಳ್ತಾರೆ. Bible says, ಆದ್ರೆ ಸತ್ಯವೇದ ಹೇಳುತ್ತದೆ, these are foolish way of making money. ಸೊ ಇದು ಈ ರೀತಿಯಾಗಿ ಮಾಡುವ ಒಂದು ಹಣ ಸಂಪಾದನೆ, ಅದು ಅಜ್ಞಾನವಾಗಿ ಮಾಡುವ ಸಂಪಾದನೆ ಆಗಿದೆ. That income, it's not coming from God. ಯಾಕೆಂದ್ರೆ ಆ ರೀತಿಯಾದ ಆದಾಯವು ಅದು ದೇವರಿಂದ ಬರುವ ಆದಾಯವಾಗಿರುವುದಿಲ್ಲ. And God does not bless those incomes. ಸೊ ಆ ರೀತಿಯಾದ ಒಂದು ಆದಾಯವನ್ನ ದೇವರು ಆಶೀರ್ವದಿಸುವುದಿಲ್ಲ. And God only saying, I will bless you through my wisdom and understanding. ಅಂದ್ರೆ ದೇವರ ವಾಕ್ಯ ಹೇಳುತ್ತದೆ, ನಿನ್ನನ್ನ ನಾನು ನನ್ನ ಜ್ಞಾನದಿಂದ ತಿಳುವಳಿಕೆಯಿಂದ ನಿನ್ನನ್ನು ಆಶೀರ್ವದಿಸುತ್ತೇನೆ. Every money, every income that you receive, you need wisdom and understanding to spend it. ಸೊ ನಮಗೆ ಬರುವ ಹಣ ಮತ್ತೆ ನಮಗೆ ಬರುವ ಆದಾಯವನ್ನ ನಾವು ಯಾವ ರೀತಿ ಅದನ್ನ ನಾವು ವ್ಯರ್ಥ ಮಾಡಬೇಕು ಎಂದು ನಮಗೆ ಜ್ಞಾನ ತಿಳುವಳಿಕೆ ತುಂಬಾ ಮುಖ್ಯವಾಗಿರುತ್ತದೆ. If you lack it, you will go in this kind of shortcuts to make more money, and then it will make you lose your life. ಸೊ ಈ ನಮಗೆ ಆ ತರವಾದ ಒಂದು ಜ್ಞಾನ ತಿಳುವಳಿಕೆ ಇಲ್ಲ ಅಂದ್ರೆ ನಾವು ಒಂದು ಚಿಕ್ಕವಾದ ಮಾರ್ಗವನ್ನು ತೆಗೆದುಕೊಂಡು ಈ ರೀತಿಯಾದ ನಾವು ಹಣ ಸಂಪಾದನೆ ಮಾಡಿ ನಾವು ಸಮಾಧಾನ ಇಲ್ಲದವರಾಗಿ ನಾವು ಜೀವಿಸ್ತೇವೆ. Therefore, God encourages us that you ask for God's wisdom and understanding when you deal with money. ಸೊ ಅದಕ್ಕೋಸ್ಕರ ದೇವರ ವಾಕ್ಯ ಹೇಳುತ್ತದೆ ನಮಗೆ, ನಾವು ಹಣದ ವಿಷಯವನ್ನು ನಾವು ಕುರಿತು ನಾವು ವಿಷಯಗಳನ್ನ ಮಾಡುವಾಗ ನಾವು ದೇವರ ಜ್ಞಾನ ತಿಳುವಳಿಕೆಯನ್ನ ಇಟ್ಟುಕೊಂಡು ನಾವು ಹಣದ ವಿಷಯದಲ್ಲಿ ನಾವು ಭಾಗಿಯಾಗಬೇಕೆಂದು. If you are not asked for God's wisdom and understanding when you deal with money, ಸೊ ನಾವು ಯಾವಾಗ ಹಣವನ್ನ ನಾವು ತೆಗೆದುಕೊಂಡು ನಾವು ದೇವರ ಜ್ಞಾನವನ್ನ ನಾವು ಉಪಯೋಗಿಸದೆ ನಾವು ಹಣ ಖರ್ಚು ಮಾಡುತ್ತೇವೋ, and after you spend all, ಸೊ ಎಲ್ಲ ಹಣವನ್ನ ನಾವು ವ್ಯರ್ಥ ಮಾಡಿದಾಗ you will have regret. ಸೊ ನಾವು ಅವಾಗ ಏನ್ ಅನ್ಸುತ್ತೆ ಅಂದ್ರೆ, ಅಯ್ಯೋ ನನ್ನಲ್ಲಿ ಏನೋ ಒಂದ್ ರೀತಿ ತಪ್ಪಾದ ಒಂದು ಭಾವನೆಗಳು ಬರ್ತಾ ಇರ್ತದೆ. Oh, I lost all money. ನನಗೆ ಬಂದಿದ್ದ ಎಲ್ಲ ಹಣವನ್ನು ನಾನು ಕಳೆದುಕೊಂಡೆ ಎಂದು. And you will feel pain in your heart. ಸೊ ನಮ್ಮ ಹೃದಯದಲ್ಲಿ ಒಂದು ದೊಡ್ಡ ಒಂದು ನೋವನ್ನ ನಾವು ಸಂಭವಿಸುತ್ತೇವೆ. Or you will have more fear how to fulfill other requirements. ಸೊ ನಮ್ಗೊಂದ್ ರೀತಿ ಭಯವಾಗ್ತದೆ, ನಾನು ಈ ದುಡ್ಡು ನಾನು ಇದಕ್ಕೆ ಖರ್ಚು ಮಾಡದೆ ಬೇರೆ ಯಾವ್ದೋ ಒಂದು ಕಾರ್ಯಗಳಿಗೆ ಯಾವ ರೀತಿ ನಾನು ಹಣವನ್ನ ಖರ್ಚು ಮಾಡಿ. And even I said, you cannot boast on the money you receive. ಅದಕ್ಕೋಸ್ಕರ ನಾನು ಹೇಳಿದೆ, ದೇವರು ಕೊಡುವ ಆದಾಯವನ್ನ ನಾವು ಅದರ ಬಗ್ಗೆ ನಾವು ಹೆಚ್ಚು ಹೇಳುವುದು ನಮಗೆ. You boast on the Lord who gives money. ಆದ್ರೆ ದೇವರು ಕೊಡುವ ದೇವರ ಬಗ್ಗೆ ನಾವು ಹೆಮ್ಮೆ ಪಡಬೇಕಾಗುವುದು. And then God will give you his wisdom and understanding
whatever maybe your income may be smaller or your income may be bigger, but you need God's wisdom. ಸೊ ನಮಗೆ ನಮ್ಮ ಒಂದು ಬರುವ ಆದಾಯ ಚಿಕ್ಕದಾಗಿರ್ಬೋದು ಅಥವಾ ದೊಡ್ಡದಾಗಿರ್ಬೋದು, ಯಾವುದೇ ಆಗಿದ್ರು ಕೂಡ ಅದನ್ನ ನಡೆಸಲಿಕ್ಕೆ ನಮಗೆ ದೇವರ ಜ್ಞಾನ ತಿಳುವಳಿಕೆ ನಮಗೆ ಮುಖ್ಯವಾಗಿ ಬೇಕಾಗುತ್ತೆ. As I told you, all the things that these verses are talking about, peace, true life, and it is a more gain than silver and gold. It is a more precious than jewel. I'm actually talking to you from my life experience. ಸೊ ನಾವು ಈ ವಾಕ್ಯದಲ್ಲಿ ನಾವು ನೋಡಿದ ಪ್ರಕಾರ ನಮಗೆ ದೇವರ ಜ್ಞಾನ ತಿಳುವಳಿಕೆ ಮತ್ತೆ ಅದು ಎಷ್ಟು ಚಿನ್ನ ಬೆಳ್ಳಿಗಿಂತ ಅಮೂಲ್ಯವಾದದ್ದು ಎಂದು ನಾವು ನೋಡಿದ್ವಿ. ನಾವು ಅನುಭವಿಸಿರೋದನ್ನ ನಾನು ಈ ವಾಕ್ಯದ ಕುರಿತು ನಾನು ಹೇಳ್ತಾ ಇದ್ದೇನೆ. Therefore, it is real. We may not have gold, we may not have silver, we may not have jewels, but we have more gain than whatever this can give to us. ಸೊ ನಮಗೆ ಒಂದು ವೇಳೆ ಚಿನ್ನ ಬೆಳ್ಳಿ ಒಂದು ಯಾವ್ದು ರೀತಿಯಾದ ಒಂದು ಐಶ್ವರ್ಯ ನಮ್ಮ ಜೀವನದಲ್ಲಿ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಆದ್ರೆ ನಮಗೆ ದೇವರ ವಾಕ್ಯದಲ್ಲಿ ಇರುವ ಎಲ್ಲಾ ಜ್ಞಾನವನ್ನ ದೇವರು This is the true blessing according to the Bible. This is a true blessing. ಸೊ ಇದೇ ನಿಜವಾದ ಒಂದು ಆಶೀರ್ವಾದ ನಮಗೆ ಸತ್ಯವೇದ ಹೇಳುವ ವಿಷಯವಾಗಿದೆ. And if you pursue on God's wisdom and understanding. ಸೊ ದೇವರ ಜ್ಞಾನ ಮತ್ತು ತಿಳುವಳಿಕೆಯನ್ನ ನಾವು ಹಿಡಿದು ನಡೆಯುವಾಗ, And I want to quickly take you to the next thing, what the true way of earning God's way of earning money. ಸೊ ನಾನು ಮುಂದೆ ಆಗಿ ನಾನು ನೋಡುವ ವಾಕ್ಯವೇನೆಂದ್ರೆ, ನಿಜವಾದ ರೀತಿಯಾಗಿ ನಾವು ಯಾವ ರೀತಿ ದೇವರ ಹಣವನ್ನ ಸಂಪಾದಿಸಬೇಕೆಂದು. And if you read Proverbs 10 verse 4, and there are a lot of verses I'm going to skip and I want to give you can read it for yourself. Proverbs 10 verse 2. ಸೊ ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 2ನೇ ವಾಕ್ಯ ಹೇಳುತ್ತದೆ, Pleasure gained by wickedness do not profit, but righteousness delivers from death. Chapter 12 verses 24 says, The hand of the diligent will rule, while the slothful will be put to forced labor. ಜ್ಞಾನೋಕ್ತಿ 12ನೇ ಅಧ್ಯಾಯ 24ನೇ ವಾಕ್ಯ ಹೇಳುತ್ತದೆ, ಚುರುಕು ಕೈಯುಳ್ಳವನು ಆಳುವನು, ಸೋಮಾರಿಗಳು ಗುಲಾಮರಾಗಿರುವರು. On the same chapter 27th verse says, ಅದೇ ವಾಕ್ಯದಲ್ಲಿ 27ನೇ ವಾಕ್ಯ ಹೇಳುತ್ತದೆ, Whoever is slothful will not roast his game, but the diligent man will get precious wealth. ಸೋಮಾರಿಯು ಬೇಟೆಯಾಡಿದ್ದನ್ನು ಬಯಸುವುದಿಲ್ಲ, ಆದರೆ ಶ್ರದ್ಧೆಯುಳ್ಳವನು ಪಾಲಿಗೆ ಸಂಪತ್ತು ಬರುವುದು. And 13th chapter verse 4 says, The soul of the sluggard craves and gets nothing, while the soul of the diligent is richly supplied. ಸೊ 13:4 ಹೇಳ್ತದೆ, ಸೋಮಾರಿಯು ಪ್ರಾಣವು ಅಪೇಕ್ಷಿಸಿದರೂ ಏನು ಹೊಂದುವುದಿಲ್ಲ, ಆದರೆ ಜಾಗೃತಿಯುಳ್ಳವನ ಪ್ರಾಣವು ಪುಷ್ಟಿಯಾಗಿರುವುದು. And verse chapter 21, it's a final verse. 21 verse 5 says, 21:5ನೇ ವಾಕ್ಯ ಹೇಳುತ್ತದೆ, The plans of the diligent lead surely to abundance, but everyone who's hasty comes only to poverty. ಶ್ರದ್ಧೆಯುಳ್ಳವನ ಯೋಜನೆಗಳಿಂದ ಸಮೃದ್ಧಿ, ಆತುರ ಪಡುವ ಪ್ರತಿಯೊಬ್ಬನಿಗೆ ಕೊರತೆ. What this all verse says? ಸೊ ಈ ಎಲ್ಲ ವಾಕ್ಯಗಳು ನಮ್ಮ ಜೀವನದಲ್ಲಿ ಏನ್ ಹೇಳ್ತಾ ಇದೆ? The hand of diligent makes rich. ನೆಮ್ಮದಿಸ್ತನಿಗೆ ಒಂದು ಶ್ರೀಮಂತಿಕೆ ಬಂದೇ ಬರುತ್ತದೆ. Because this verse says all the lazy fellows will get into loss. ಯಾಕೆಂದ್ರೆ ಎಲ್ಲ ವಾಕ್ಯಗಳನ್ನು ಓದುವಾಗ ನೋಡಬಹುದು, ಸೋಂಬೇರಿ ಇರುವವರಿಗೆ ಯಾವುದೇ ರೀತಿಯಾದ ಒಂದು ಆದಾಯವು ಇರೋದಿಲ್ಲ. And the lazy one will always be labored in his life. ಯಾಕೆಂದ್ರೆ ಒಂದು ಸೋಂಬೇರಿ ಆಗಿರುವವರು ಜೀವಿತವೆಲ್ಲ ಅವರು ಕಷ್ಟಪಟ್ಟೆ ಅವ್ರ ಜೀವನ, And they will get nothing. ಆದ್ರೆ ಅವ್ರಿಗೆ ಯಾವುದೇ ರೀತಿಯಾದ ಒಂದು ಆದಾಯ ಸಿಗುವುದಿಲ್ಲ. And their plans will lead to poverty. ಅವ್ರಿಗಿರುವ ಎಲ್ಲಾ ಒಂದು ಉತ್ತೇಜನಗಳು ಅವ್ರನ್ನ ಇನ್ನೂ ಬಡವರಾಗಿ ಇರ್ಲಿಕ್ಕೆ ಸಹಾಯ ಮಾಡ್ತದೆ. The diligent man will increase with his income and wealth. ಆದ್ರೆ ನೆಂಬಿಗಸ್ತನಾಗಿರುವ ವ್ಯಕ್ತಿ ಅವನ ಆದಾಯವನ್ನು ಇನ್ನೂ ಅವನು ಮೇಲಕ್ಕೆ ತೆಗೆದುಕೊಂಡು ಹೋಗ್ತಾನೆ. That's why in Ephesians chapter 4:28 Paul says, do hard work. ಎಫೆಸದವರಿಗೆ 4ನೇ ಅಧ್ಯಾಯ 28 ವಾಕ್ಯ ಹೇಳುತ್ತದೆ, ನೀನು ಕಷ್ಟಪಟ್ಟು ದುಡಿಯಬೇಕೆಂದು. Do hard work. ಕಷ್ಟಪಟ್ಟು ದುಡಿಯಬೇಕೆಂದು. You sit in your home and pray, Lord, bless me, give me more money, make somebody to put money in my bank.
God is not going to do all those ನಾವು things. ಸುಮ್ನೆ ಕುತ್ಕೊಂಡು ದೇವ್ರೆ ನನಗೆ ಹಣ ಕೊಡು ಎಂದು ಸುಮ್ನೆ ಪ್ರಾರ್ಥನೆ ಮಾಡಿ ದೇವ್ರು ಯಾವ್ದೇ ರೀತಿ ಆ ಬ್ಯಾಂಕ್ ಅಲ್ಲಿ ಯಾರಾದ್ರೂ ಹಾಕ್ಲಿ ಅಂತ ಅವ್ರು ಪ್ರಾರ್ಥನೆ ಮಾಡ್ಕೊಂಡು ಕುತ್ಕೊಂಡ್ರೆ God will not give such ways. ಆ ರೀತಿಯಾಗಿ ದೇವ್ರು ಯಾವ್ದೇ ರೀತಿ ನಮಗೆ ಆಶೀರ್ವಾದವನ್ನ ಕೊಡೋದು. Bible says, do hard work. ಯಾಕೆಂದ್ರೆ ನಾವು ಸತ್ಯವೇದ ಹೇಳುತ್ತದೆ ಏನಂದ್ರೆ ನೀನು ಕಷ್ಟಪಟ್ಟು ದುಡಿಯಬೇಕೆಂದು. Make your hard work so that the interesting part of the second part of the Ephesians 4:28 says, so that you will be able to share with those who cannot work. ಸೊ ಎಫೆಸದವರಿಗೆ 4:28 ವಾಕ್ಯ ಹೇಳುತ್ತದೆ, ನೀನು ಕಷ್ಟಪಟ್ಟು ದುಡಿಯುವಾಗ ನೀನು ಇಲ್ಲದವರಿಗೆ ನೀನು ಸಹಾಯ ಮಾಡ್ಲಿಕ್ಕೆ ಸಹಾಯವಾಗ್ತದೆ, ಅದಕ್ಕೋಸ್ಕರ ನೀನು ಕಷ್ಟಪಟ್ಟು ದುಡಿಯಬೇಕೆಂದು. And those who are called faithful man, faithful person in their job, those who work diligently. ಸೊ ನೆಂಬಿಗಸ್ತನಾಗಿ ಯಾರನ್ನ ನಾವು ಕರೀತೀವಿ ಅಂದ್ರೆ ಕಷ್ಟಪಟ್ಟು ದುಡಿಯುವವರನ್ನ ನಾವು ನೆಂಬಿಗಸ್ತರೆಂದು ಹೇಳುತ್ತೇವೆ. Those who come and sit and sleep and go, or they do all kinds of, they don't do job, but they do everything else. They gossip, they spend their time, for empty talks, for other reasons. They will not be rewarded. ಸೊ ಸುಮ್ಮನೆ ಬಂದು ಏನು ಕೆಲಸ ಮಾಡದೆ ಅವ್ರ ಬಗ್ಗೆ ಮಾತಾಡ್ಕೊಂಡು ಯಾವುದೇ ರೀತಿಯಾದ ಒಂದು ಜೀವಿತದಲ್ಲಿ ಒಂದು ಅಭಿವೃದ್ಧಿ ಇಲ್ಲದ ಮನುಷ್ಯನನ್ನ ನಾವು ಆಶೀರ್ವಾದವಾಗಿ ಅವರನ್ನ ನೋಡ್ಲಿಕ್ಕೆ ಸಾಧ್ಯವಿಲ್ಲ. The company doesn't reward them. ಸೊ ಅವರ ಯಾವುದೇ ರೀತಿಯಾದ ಒಂದು ಆ ಕಂಪನಿ ಅವ್ರಿಗೆ ಅವ್ರ ಬಹುಮಾನವನ್ನ ಕೊಡುವುದಿಲ್ಲ. And those who only work diligently, they will be rewarded, they will be blessed with all the incomes. ಸೊ ಯಾರು ಕಷ್ಟಪಟ್ಟು ದುಡಿಯುತ್ತಾರೋ ಅವರಿಗೆ ಎಲ್ಲಾ ರೀತಿಯಾದ ಬಹುಮಾನವನ್ನ ಸಿಗುತ್ತದೆ. This is the truth. Bible teaches us how to make money. ಸೊ ಇದೇ ನಮ್ಗೆ ಸತ್ಯವಾಗಿ ದೇವರ ವಾಕ್ಯ ಹೇಳುವುದು, ಯಾವ ರೀತಿ ನಾವು ಹಣವನ್ನ ಸಂಪಾದಿಸಬೇಕೆಂದು. You cannot just pray to God, God give me money, give me money, give me money, and He is going to give you all the money that you needed. ಸೊ ನಾವು ಸುಮ್ನೆ ಕುತ್ಕೊಂಡು ನಾವು ದೇವ್ರೆ ನನಗೆ ಹಣ ಕೊಡು ಅಂತ ನಾವು ಪ್ರಾರ್ಥಿಸುವಾಗ ನಮ್ಗೆ ಸುಮ್ನೆ ಹಣ ಸಿಗೋದಿಲ್ಲ. And God says, you are going to make it through your hard work, through your diligent work. ಆದ್ರೆ ನೀನು ಕಷ್ಟಪಟ್ಟು ಸಂಪಾದಿಸಿ ನೀನು ನೆಂಬಿಗಸ್ತನಾಗಿ ಜೀವಿಸಿ ಮಾತ್ರ ನೀನು ಹಣವನ್ನ ಸಂಪಾದಿಸಬಹುದು. You being faithful to your job, it is actually being faithful to your God. ಸೊ ನೀನು ಕೆಲಸಕ್ಕೆ ನೀನು ನೆಂಬಿಗಸ್ತನಾಗಿರುವಾಗ ನೀನು ದೇವರಿಗೂ ನೆಂಬಿಗಸ್ತನಾಗಿರುತ್ತೀಯ. And if you are not being faithful to your job, whatever job you do, if you are not being faithful, that is very simply shows that you are not a good Christian, or you are not a good believer. ಸೊ ನಾವು ನಮಗೆ ಕೊಟ್ಟಿರುವ ಯಾವುದೇ ಕೆಲಸವಾಗಿರ್ಬೋದು ಅದಕ್ಕೆ ನಾವು ನೆಂಬಿಗಸ್ತರಾಗಿ ಇಲ್ಲದೆ ಇರುವಾಗ ಅದು ನಮಗೆ ತೋರಿಸ್ತದೆ ನಾವು ದೇವರಲ್ಲಿ ಒಳ್ಳೆಯಾದ ಒಂದು ವಿಶ್ವಾಸಿಯಾಗಿ ನಾವು ಜೀವಿಸುವುದಿಲ್ಲ. Therefore we have learned three things according to Bible how we can make money in God's ways. ಅದಕ್ಕೋಸ್ಕರ ನಾವು 3 ವಿಷಯವನ್ನ ನೋಡಿದ್ದೇವೆ. ಏನಂದ್ರೆ ನಾವು ದೇವರ ಒಂದು ಚಿತ್ತದ ಮೇರೆಗೆ ಯಾವ ರೀತಿ ನಾವು ಹಣವನ್ನ ಸಂಪಾದಿಸಬಹುದು. Honor the Lord with your wealth. ನಾವು ನಮ್ಮ ಸಂಪಾದನೆಯಿಂದ ನಾವು ದೇವರನ್ನ ನಾವು ಸನ್ಮಾನಿಸಬೇಕು. And seek wisdom and understanding, then money. ಸೊ ಮೊದಲು ನಾವು ದೇವರ ಜ್ಞಾನವನ್ನು ತಿಳುವಳಿಕೆಯನ್ನು ಹೊಂದಿಕೊಂಡು ಆಮೇಲೆ ನಾವು ಹಣವನ್ನ ನಾವು ನೋಡಬೇಕು. Then work diligently. ಮತ್ತೆ ನಾವು ನೆಂಬಿಗಸ್ತರಾಗಿ ನಾವು ಕೆಲಸ ಮಾಡಬೇಕೆಂದು. Then your income will be blessing to you. ಆವಾಗ ಮಾತ್ರ ನಮಗೆ ಬರುವ ಆದಾಯವು ಅದು ನಮಗೆ ಆಶೀರ್ವಾದಕರವಾಗಿರುತ್ತೆ. Then it is going to prosper your life. ಅದು ನಮ್ಮ ಜೀವಿತವನ್ನ ನಮಗೆ ಇನ್ನೂ ಅಭಿವೃದ್ಧಿಯಾಗಿ ಮಾಡ್ಲಿಕ್ಕೆ ಅದು ಸಹಾಯವಾಗಿರುತ್ತೆ. This will be the real true God's way of making money. ಸೊ ಇದೇ ನಿಜವಾದ ರೀತಿ ನಾವು ಯಾವ ರೀತಿ ನಾವು ದೇವರ ಮಾರ್ಗದಲ್ಲಿ ನಾವು ಹಣವನ್ನು ಸಂಪಾದಿಸ. So as we go from here, ಸೊ ನಾವು ಇಲ್ಲಿಂದ ನಾವು ಹೋಗುವಾಗ, and I want to all of us to think about it at least till next Sunday when we come and hear about how to spend all our income in God's ways. ಸೊ ನಾವು ಈ ವಾರವೆಲ್ಲ ನಾವು ಇದರ ಬಗ್ಗೆ ಯೋಚನೆ ಮಾಡಿ ಮತ್ತೆ ನಾವು ಬರುವ ವಾರದಲ್ಲಿ ನಾವು ಬರುವ ನಮಗೆ ಆದಾಯವನ್ನು ನಾವು ಯಾವ ರೀತಿ ನಾವು ಖರ್ಚು ಮಾಡಬೇಕೆಂದು ನಾವು ತಿಳಿಯಲಿದ್ದೇವೆ. And until then, I want you to think about it. Focus on making money in God's ways. ಸೊ ನಾವು ನೇರವಾಗಿ ನಾವು ನೋಡ್ಬೇಕಾಗಿದೆ ಅಂದ್ರೆ ದೇವರ ಒಂದು ಮಾರ್ಗವಾಗಿ ನಾನು ಯಾವ ರೀತಿ ಹಣವನ್ನ ಸಂಪಾದಿಸಬೇಕೆಂದು. Think about it. ಸೊ ಅದ್ರ ಬಗ್ಗೆ ನಾವು ಯೋಚನೆ ಮಾಡೋಣ. How can I make money in God's ways? ಸೊ ನಾವು ಯಾವ ರೀತಿ ನಾವು ದೇವರ ಮಾರ್ಗದಲ್ಲಿ ನಾವು ಹಣವನ್ನ ಸಂಪಾದನೆ ಮಾಡೋಣ. In light of what you heard today. ಸೊ ಈ ಕಳೆದ ವಾಕ್ಯಗಳನ್ನ ನೀವು ಕೇಳಿದ ಒಂದು ರೀತಿಯಾಗಿ ನಾವು ಯೋಚನೆ ಮಾಡೋಣ. Focus all your money making in God's ways. ಸೊ ನಮಗೆ ನಾವು ದುಡ್ಡು ಮಾಡುವ ಒಂದು ರೀತಿಯನ್ನ ನಾವು ದೇವರಿಂದ ನಾವು ಅದನ್ನ ದೃಷ್ಟಿಸೋಣ. If any income that you are getting not through God's ways,
you may need to put a stop there. ಸೊ ನಾವು ಒಂದು ವೇಳೆ ನಮ್ಗೆ ಬರುವ ಆದಾಯ ಯಾವ್ದಾದ್ರೂ ನಮ್ಗೆ ದೇವರ ಒಂದು ಮಾರ್ಗದಲ್ಲಿ ಅದು ಬರದೇ ಇದ್ರೆ ಅದಕ್ಕೆ ನಾವು ಕೊನೆ ಕಾಣಿಸ್ಬೇಕಾಗ್ತದೆ. And focus on only God's way of making money, because that will only give you peace and blessing in your life. ಯಾಕೆಂದ್ರೆ ದೇವರ ಮಾರ್ಗದಿಂದ ನಾವು ಸಂಪಾದಿಸುವ ಹಣ ಮಾತ್ರ ನಮ್ಮ ಜೀವನದಲ್ಲಿ ಸಮಾಧಾನ ತೃಪ್ತಿಯನ್ನ ಕೊಡ್ಲಿಕ್ಕೆ ಸಾಧ್ಯ. And the second thing I want you to think about is, don't look for unrighteous ways of making money. ಸೊ ಎರಡನೇ ವಿಷಯವಾಗಿ ನೀವು ನೆನೆಸ್ಕೋಬೇಕಾಗಿರೋ ವಿಷಯ ಏನಂದ್ರೆ ನಾವು ಅನೀತಿಯ ಕಾರ್ಯವಾಗಿ ನಾವು ಹಣವನ್ನ ಸಂಪಾದಿಸಬಾರದು. Don't look for it. ಸೊ ಅನೀತಿಯಾಗಿ ನಾವು ಹಣವನ್ನು ಸಂಪಾದಿಸುವ ರೀತಿಯಾಗಿ ನಾವು ಹುಡುಕಬಾರದು. Because people will be giving you many options. Come, we'll make money this way. You can go do this and you can get money. No, there are many ways of making money. Making money is not our focus. ಯಾಕೆಂದ್ರೆ ಅನೇಕ ಜನರು ಹೇಳ್ಕೊಡ್ಬೋದು ನಮಗೆ, ಬಾ ಈ ರೀತಿಯಾಗಿ ನಾವು ಹಣ ಸಂಪಾದನೆ ಮಾಡೋಣ, ಆ ರೀತಿಯಾಗಿ ಸಂಪಾದನೆ ಮಾಡೋಣ ಅಂತ. ಈ ರೀತಿಯಾಗಿ ಜನ ನಮ್ಮನ್ನ ಬೇರೆ ಬೇರೆ ರೀತಿಯಲ್ಲಿ ನಮ್ಗೆ ಹೇಳ್ಕೊಡ್ತಾ ಇರ್ತಾರೆ. But only don't look for those kind of unrighteous way of making money. ಸೊ ಆ ರೀತಿಯಾದ ಒಂದು ಅನೀತಿ ಕಾರ್ಯವಾಗಿ ನಾವು ಹಣವನ್ನ ಸಂಪಾದನೆ ಮಾಡುವುದನ್ನ ನಾವು ದೃಷ್ಟಿಸಬಾರದು. That will destroy your life. ಯಾಕೆಂದ್ರೆ ಆ ರೀತಿಯಾದ ಒಂದು ಸಂಪಾದನೆ ನಮ್ಮ ಜೀವಿತವನ್ನ ನಾಶವಾಗಿ ಮಾಡುತ್ತದೆ. That will destroy your peace. ಯಾಕೆಂದ್ರೆ ಆ ರೀತಿಯಾದ ಹಣ ಸಂಪಾದನೆ ನಮ್ಮ ಜೀವಿತವನ್ನ ಅದು ನಮ್ಮ ಸಮಾಧಾನವನ್ನು ಕಳಿಸಿಕೊಡುತ್ತದೆ. And may this word be with you, and remember this in all your income, so that you will honor your God. ಸೊ ನಮ್ಗೆ ಈ ಒಂದು ವಾಕ್ಯಗಳನ್ನ ನಾವು ಯಾವಾಗ್ಲೂ ನೆನಪಿಟ್ಟುಕೊಳ್ಳೋಣ. ನಮಗೆ ಬರುವ ಎಲ್ಲಾ ಆದಾಯವನ್ನ ನಾವು ದೇವರಿಗೋಸ್ಕರ ನಾವು ಉಪಯೋಗಿಸೋಣ. May the Lord bless these words. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ.